Namaste to all my viewers. Welcome back to my another video, that is editing part 2. Part 1 is done already. Please do watch it, and in that part I have explained with examples and the basic things that has to be considered. Here we will see how to solve with the examples of previously asked questions. First question is, Swami rose silent and tiptoed to his bed in the passage. Granny was sitting up in her bed and remarked, "Boy, are you already feeling sleepy? Don't you want to hear a story?" First clue is adverbial mistake. ಅಡ್ವರ್ಬ್ಗೆ ಸಂಬಂಧಪಟ್ಟಂತಹ ಮಿಸ್ಟೇಕ್ ಇದೆ. ಅಡ್ವರ್ಬ್ ಅಂದರೆ ಇಲ್ಲಿ ಯಾವ್ದಾಗುತ್ತೆ, ಲೈಕ್ ಹೌ ದ ವರ್ಡ್ ಅಡ್ವರ್ಬ್ ಇಟ್ ಎಕ್ಸ್ಪ್ಲೈನ್ಸ್ ಹೌ, ಹೇಗೆ ಕೆಲಸ ಮಾಡ್ತೀವಿ, ಹೇಗೆ ಆ ಕೆಲಸ ನಡೆಯುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡುತ್ತೆ. ಸೇ ಫಾರ್ ಎಕ್ಸಾಂಪಲ್, ಐ ರೀಡ್ ಲೌಡ್ಲಿ. ಹೌ ಐ ರೀಡ್ ಲೌಡ್ಲಿ, ನಾನು ಹೇಗೆ ಓದ್ತೀನಿ, ಜೋರಾಗಿ ಓದ್ತೀನಿ. ಹಾಗೆ ಹೇಗೆ ಕೆಲಸ ಹೇಗೆ ನಡೆಯುತ್ತೆ, ಅಥವಾ ಇಟ್ ಆಲ್ಸೋ ಮಾಡಿಫೈಸ್ ಅನ್ ಅಡ್ಜೆಕ್ಟಿವ್ ಆ್ಯಂಡ್ ಆಲ್ಸೋ ಅನ್ ಅಡ್ವರ್ಬ್ ಇಟ್ ಸೆಲ್ಫ್. Adverbial mistake here is silent. Silent wrong. Silently ಆಗಬೇಕು. Swami rose silently and tiptoed to his bed ಅಂತ ಆಗಬೇಕು. Next clue is spelling mistake. Granny was sitting up in her bed and remarked, "Boy, are you already feeling sleepy? Don't you want to hear a story?" Here. ಹಿಯರ್ ಅಂದರೆ ಇಲ್ಲಿ ಅರ್ಥ ಇಲ್ಲಿ ಅಂತ ಇದೆ. ನಮಗೆ ಬೇಕಾಗಿರೋದು ಕೇಳಿಸ್ಕೊಳ್ಳೋದು. ಸ್ಟೋರಿ ಕೇಳಿಸ್ಕೊಳ್ಳೋಕೆ ಇಷ್ಟ ಇಲ್ವಾ ಅಂತ ಪ್ರಶ್ನೆ. ಅದಕ್ಕೆ ಏನಂತ ಬರಿಬೇಕು, HEAR ಅಂತ ಬರಿಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಈಸ್, ಇಲ್ಲಿ ನಾವು ಡೈರೆಕ್ಟಾಗಿ ಕ್ಲೂಸನ್ನು ಓದ್ಬಿಡೋಣ. ಕ್ಲೂಸನ್ನು ಓದಿದ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಫಸ್ಟ್ ಪ್ಯಾಸೇಜ್ ಓದಿ ಕ್ಲೂಸನ್ನು ಓದೋದಕ್ಕಿಂತ ಡೈರೆಕ್ಟಾಗಿ ಕ್ಲೂಸನ್ನು ಓದ್ಬಿಡಿ. First clue is spelling mistake to be corrected. Spelling mistake ಅನ್ನು ಕರೆಕ್ಟ್ ಮಾಡಬೇಕಾಗಿದೆ. Whales are normally gentle. Many whales exhibit. Exhibit ಸ್ಪೆಲ್ಲಿಂಗ್ ರಾಂಗ್ ಇದೆ ಅಲ್ವಾ? ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ನೀವು ಒಂದ್ಸಲ ಫುಲ್ ಓದ್ಕೊಂಡು ಬನ್ನಿ. ಓದ್ಕೊಂಡು ಬಂದು ಹೋಮೋಫೋನಿಗೆ ಸಂಬಂಧಪಟ್ಟದ್ದು ಯಾವುದಾದ್ರೂ ಮಿಸ್ಟೇಕ್ಸ್ ಇದೆಯಾ ನೋಡಿ. ಇಲ್ಲಿ ನೋಡಿ, ದೇರ್ ಅನ್ನೋದಿದೆ, ಬಟ್ ಇಲ್ಲಿ ಇದು ಕರೆಕ್ಟ್ ಇದೆ. ದೇರ್, THEIR, ದೇರ್, THER ದೇರ್ ಅನ್ನೋದು ಬರುತ್ತೆ. ದೇರ್ ಪೇರೆಂಟ್ಸ್, ಇದು ಕರೆಕ್ಟ್ ಇದೆ, ತಪ್ಪಿಲ್ಲ. ಅಂದರೆ ಎಲ್ಲೋ ಸ್ಪೆಲ್ಲಿಂಗ್ಗೆ ಸಂಬಂಧಪಟ್ಟಂತಹ ಪದದಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಿದೆ. ಯಾವುದು? ಎಕ್ಸಿಬಿಟ್. ಸರಿಯಾದ ಉತ್ತರ EXHIBIT, ಎಕ್ಸಿಬಿಟ್ ಆಗಬೇಕು. ನೆಕ್ಸ್ಟ್ ಕ್ಲೂ ಈಸ್ ಯೂಸ್ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್. ಸರಿಯಾದ ಪಂಕ್ಚುಯೇಷನ್ ಮಾರ್ಕನ್ನು ಬಳಸಬೇಕು ಅಲ್ಲಿ. ಸೊ ಇಲ್ಲಿ ಎಲ್ಲಿ ಬರುತ್ತೆ? ಲಾಸ್ಟ್ ಐತೆ ನೋಡಿ. ಹೌ ವಂಡರ್ಫುಲ್ ಇಟ್ ಈಸ್. ಎಷ್ಟು ಚೆನ್ನಾಗಿದೆ ಇದು. ಎಂತಹ ವಾಕ್ಯ ಇದು? ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಸೊ ಲಾಸ್ಟಲ್ಲಿ ಏನಿರಬೇಕು? ಎಕ್ಸ್ಕ್ಲಮೇಟರಿ ಮಾರ್ಕ್ ಇರಬೇಕು. ಎಕ್ಸ್ಕ್ಲಮೇಟರಿ ಮಾರ್ಕನ್ನು ಹೀಗೆ ನೀವು ಕೆಳಗಡೆ ಬರೆದು ಈ ರೀತಿ ಎಕ್ಸ್ಕ್ಲಮೇಟರಿ ಮಾರ್ಕನ್ನು ಹಾಕಿದ್ರೆ your answer will be correct. Next question is this one. Clue is spelling mistake to be corrected. Spelling. He clambered to the peak of the snow-covered mountain. Snow-covered. ಇದು ತಪ್ಪಿದೆ ಅನ್ನಿಸ್ತಿಲ್ವಾ? Yes. Snow-covered mountain, and there he heard the voice of the bird of happiness. My lovely child, have you come here for me? Yes. ಇನ್ಯಾವುದೂ ತಪ್ಪಿಲ್ಲ, ಇದೊಂದೇ ತಪ್ಪಿರೋದು. ಅದನ್ನು ಹಾಗೆ ಬರೆದು ಸರಿಯಾದ ಸ್ಪೆಲ್ಲಿಂಗ್ COVERED, ಕವರ್ಡ್ ಆಗಬೇಕು. ನೆಕ್ಸ್ಟ್ ಪಂಕ್ಚುಯೇಷನ್ ಮಾರ್ಕ್. ಪಂಕ್ಚುಯೇಷನ್ ಮಾರ್ಕ್ ಇಲ್ಲಿದೆ ನೋಡಿ. ಹ್ಯಾವ್ ಯು ಕಮ್ ಹಿಯರ್ ಫಾರ್ ಮೀ, ನನಗೋಸ್ಕರ ಬಂದ್ಯಾ? ಕ್ವಶನ್ ಮಾರ್ಕ್ ಬೇಕಲ್ವಾ? ಇದು ಎಸ್ನೋ ಕ್ವಶನ್ ಆಗಿದೆ. ಸೊ ಕ್ವಶನ್ ಮಾರ್ಕನ್ನು ಹಾಕಿದ್ರೆ ಉತ್ತರ ಸರಿ ಹೋಗುತ್ತೆ. ದ ನೆಕ್ಸ್ಟ್ ಕ್ವೆಶನ್ ಈಸ್ ಹಿಯರ್. Spelling mistake to be corrected. A poor woodcutter was cutting a big piece of wood. ದೊಡ್ಡ ವುಡ್ನ, ಮರದ ಚೂರು ಅಥವಾ ಪೀಸನ್ನು ಕಟ್ ಮಾಡ್ದ ಅಂತ. ಇಲ್ಲಿ ಪೀಸ್ ಅಂದರೆ ತಪ್ಪಿದೆ ಅಲ್ವಾ? ಹೋಮೋಫೋನ್ ಇದು. PEACE, ಪೀಸ್. PIECE, ಪೀಸ್ ಆಗಬೇಕು.
ಇದರ ಅರ್ಥ ಏನು? ಚೂರು ಅಂತ ಅರ್ಥ. ಇದರ ಅರ್ಥ PESE ಅಂದರೆ ಶಾಂತಿ, ನೆಮ್ಮದಿ ಅನ್ನೋದು ಅರ್ಥ. ನೆಕ್ಸ್ಟ್ ಅಡ್ವರ್ಬಿಯಲ್ ಮಿಸ್ಟೇಕ್. ಸಡನ್ ಈಸ್ ಓಲ್ಡ್, ಇಲ್ಲೇ ಸಿಕ್ಬಿಡ್ತು. ಸಡನ್ ಅಂದರೆ ಆಗಲ್ಲ, ಅದು ಸಡನ್ಲಿ ಆಗಬೇಕು. SUDDENLY, ಸಡನ್ಲಿ. ಸೊ ದಟ್ ಯು ವಿಲ್ ಗೆಟ್ 2 marks. ನೆಕ್ಸ್ಟ್ ಕ್ವೆಶನ್ ಈಸ್ ದಿಸ್ ಒನ್. ಫಸ್ಟ್ ಕ್ಲೂ ಈ ಸ್ಪೆಲ್ಲಿಂಗ್ ಮಿಸ್ಟೇಕ್. ನೋಡಿ, ಕಂಟಿನ್ಯೂಸ್ ಆಗಿ ಮೊದಲೆಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ಸನ್ನು ಕೇಳ್ತಾ ಇದ್ರು. ಎನಿಹೌ ಈಗಲೂ ಕೇಳ್ಬೋದು, ಹೇಳಲಿಕ್ಕಾಗೋದಿಲ್ಲ. ಡೋಂಟ್ ನೆಗ್ಲೆಕ್ಟ್. ನಾವು ಯಾವುದೋ ಒಂದು 2-3 ಕ್ವಶನ್ ಪೇಪರನ್ನು ನೋಡಿ ನೇಚರ್ ಆಫ್ ಕ್ವಶನನ್ನು ಡಿಸೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಬೆಟರ್ ಟು ಪ್ರಿಪೇರ್ ಆಲ್ ಕೈಂಡ್ಸ್ ಆಫ್ ಎಕ್ಸಾಂಪಲ್ಸ್, ಆಲ್ ಕೈಂಡ್ A to Z, so that no mark will be missed. You will be able to score out of out. ಸ್ಪೆಲ್ಲಿಂಗ್ ಮಿಸ್ಟೇಕ್. ವಿ ಆಲ್ ವಾಂಟ್ ಟು ಲೀಡ್ ಅ ಹ್ಯಾಪಿ ಲೈಫ್. ಲೀಡ್ ಇಲ್ಲೇ ಸಿಕ್ಕೋಯ್ತು. ಲೀಡ್ ಅನ್ನೋದು ರಾಂಗ್ ಆಗಿದೆ. LEAD ಆಗಬೇಕು. ನೆಕ್ಸ್ಟ್, ಯೂಸ್ ಕರೆಕ್ಟ್ ಪಂಕ್ಚುಯೇಷನ್ನು. ವಿ ಶಾಲ್ ಡಿಸ್ಕಸ್ ಸಮ್ ಪ್ರಾಕ್ಟಿಕಲ್ ವೇಸ್. ಇಲ್ಲಿಲ್ಲ. ವಾಟ್ ಅಕಾರ್ಡಿಂಗ್ ಟು ಯು ಕ್ಯಾನ್ ಮೇಕ್ ಅಸ್ ಹ್ಯಾಪಿ? ಕ್ವೆಶನ್ ಮಾರ್ಕ್ ಬರಬೇಕಲ್ವಾ? ಇದು WH ಕ್ವೆಶನ್ ಆಗಿದೆ. ಸೊ ಕ್ವೆಶನ್ ಮಾರ್ಕನ್ನು ಹೀಗೆ ಬರೆದು ಹಾಕಿದ್ರೆ ನಿಮಗೆ 2 marks ಸಿಗತ್ತೆ. ನೆಕ್ಸ್ಟ್ ಕ್ವೆಶನ್ ಈಸ್ ದಿಸ್ ಒನ್. ಸ್ಪೆಲ್ಲಿಂಗ್ ಮಿಸ್ಟೇಕ್. ಇಲ್ಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಹೇಮಂತ್ ಮೂವ್ ಟು ದ ಎಡ್ಜ್ ಆಫ್ ದ ಕಾಂಪೌಂಡ್ ಟು ಪ್ಲಕ್ ಫ್ಲವರ್ಸ್. ಹಿ ಲಾಸ್ಟ್ ಬ್ಯಾಲೆನ್ಸ್. LAST ಅಲ್ಲ, LOST ಆಗಬೇಕು. ನೆಕ್ಸ್ಟ್ B, ಕಂಜಂಕ್ಷನ್ ಟು ಬಿ ಕರೆಕ್ಟೆಡ್. ಫೆಲ್ ಡೌನ್ ಬಟ್ ಬ್ರೋಕ್ ಹಿಸ್ ಲೆಗ್. ಬಟ್ ಅಲ್ಲ, ಕೆಳಗೆ ಬಿದ್ದ ಆದರೆ ಕೈ ಮುರ್ಕೊಂಡ ಅಲ್ಲ, ಕೆಳಗೆ ಬಿದ್ದ ಮತ್ತು ಕೈ ಮುರ್ಕೊಂಡ, ಮತ್ತು ಬರಬೇಕು. ಆ್ಯಂಡ್, ಬಟ್ ಬದಲಾಗಿ ಆ್ಯಂಡ್ ಅನ್ನೋಣ ಹಾಕಬೇಕು. ನೆಕ್ಸ್ಟ್ ಕ್ವೆಶನ್ ಈಸ್ ದಿಸ್. ಆ್ಯಂಡ್ ಫಸ್ಟ್ ಕ್ಲೂ ಈಸ್ ಆರ್ಟಿಕಲ್ ಟು ಬಿ ಕರೆಕ್ಟೆಡ್. ಯಾವುದೋ ಆರ್ಟಿಕಲ್ ರಾಂಗ್ ಆಗಿದೆ. ಇಲ್ಲಿ ನೋಡಿ, 2020ನಲ್ಲಿ ಆರ್ಟಿಕಲ್ನ ಕೇಳ್ಬಿಟ್ರು. ಇಷ್ಟೋ ತನಕ ಕೇಳ್ತಿದ್ದು ಒಂದು they were asking in one certain way, but here it's been changed. When Aryabhatta and first India build, no, ಈ ಆರ್ಟಿಕಲ್ ಇಲ್ಲೇ ತಪ್ಪಿದೆ ನೋಡಿ. ಯಾವಾಗಲೂ ಫಸ್ಟ್, ಸೆಕೆಂಡ್, ಥರ್ಡ್ ಈ ಥರ ಮೆನ್ಷನ್ ಮಾಡಿದವಾಗ ಡೆಫಿನೆಟ್ ಆರ್ಟಿಕಲ್ ಅನ್ನು ಯೂಸ್ ಮಾಡಬೇಕು. ಸೊ ದಿಸ್ ಈಸ್ ರಾಂಗ್. ಆ್ಯನ್ ರಾಂಗ್. ಯು ರೈಟ್ ಆ್ಯಂಡ್ ರೈಟ್ ದ ಕರೆಕ್ಟ್ ಆನ್ಸರ್ ಆಲ್ಸೋ. ದ ಕರೆಕ್ಟ್ ಆನ್ಸರ್ ಈಸ್ TH. ನೆಕ್ಸ್ಟ್ ಕ್ಲೂ ಈಸ್ ವರ್ಬ್ ಫಾರ್ಮ್. ವಿಲ್ ಸಿ. The first India built satellite. Yeah, it is built satellite. Build wrong. Built is right answer. BUILT, built. Next question is this. First clue is verbal mistake. ವರ್ಬಿಗೆ ಸಂಬಂಧಪಟ್ಟಂತಹ ಮಿಸ್ಟೇಕ್ ಇದೆ. ನರೇಂದ್ರ ಅಂಡರ್ಸ್ಟ್ಯಾಂಡ್ ದಟ್ ಶ್ರೀ ರಾಮಕೃಷ್ಣ ವಾಸ್ ಅ ಗ್ರೇಟ್ ಸೋಲ್. ನೋಡಿ, ವರ್ಬಲ್ ಮಿಸ್ಟೇಕ್ ಕೊಟ್ಟಾಗ ಯೂಶ್ವಲಿ ಟೆನ್ಸ್ಗೆ ಸಂಬಂಧಪಟ್ಟಿರುತ್ತೆ. ಯಾವುದೋ ಒಂದು ಪ್ರೆಸೆಂಟ್ ಟೆನ್ಸಲ್ಲಿ ಇರುತ್ತೆ. ಯೂಶ್ವಲ್ ಆಗಿ ಪಾಸ್ಟ್ ಟೆನ್ಸನ್ನು ಕೊಟ್ಟಿರ್ತಾರೆ. ವಾಸ್ ಪಾಸ್ಟ್ ಟೆನ್ಸ್ ಅಲ್ವಾ? ಈ ಅಬ್ಸರ್ವ್ಡ್ ಪಾಸ್ಟ್ ಟೆನ್ಸ್ ಇದೆ ಅಲ್ವಾ? ಬಟ್ ಇಲ್ಲೊಂದು ಪ್ರೆಸೆಂಟ್ ಟೆನ್ಸಲ್ಲಿ ಐತೆ ನೋಡಿ, ಅಂಡರ್ಸ್ಟ್ಯಾಂಡ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಏನಾಗಬೇಕದು? ಅಂಡರ್ಸ್ಟುಡ್. ರೈಟ್ ಲೈಕ್ ದಿಸ್. UNDERSTOOD, ಅಂಡರ್ಸ್ಟುಡ್. ನೆಕ್ಸ್ಟ್ ಕ್ಲೂ ಈಸ್ adverbial mistake to be corrected. He observed him from close quarters and gradual came. Gradual ಅಲ್ಲ, ಏನಾಗಬೇಕದು? gradually. GRADUALLY, gradually. Now let's move on. Next question. 2022 it is asked in, and here the first clue is spelling mistake. We are often coming to know from the newspaper. As I said earlier, homophone, if we look into, there are no homophones. There are young soldiers aspire to live. It's also correct. This is homophone, but this word is correct. LEAVE, one more live. That live cannot be used here. And die for our country. Yes, see here, die. Homophone. Wrong ಇದೆ ಅಲ್ವಾ? ಏನಾಗಬೇಕು? DYE, ಡೈ ಮೀನ್ಸ್ ಬಣ್ಣ, ಕಲರ್ ಹಚ್ಚೋದು. ಇಲ್ಲಿ DIE ಆಗಬೇಕು. ಡೈ ಫಾರ್ ಆರ್ ಕಂಟ್ರಿ, ನಮ್ಮ ದೇಶಕ್ಕಾಗಿ ಸಾಯಲು ಸಿದ್ಧರಾಗಿದ್ದಾರೆ ಅಂತ. ನೆಕ್ಸ್ಟ್, ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ವರ್ಬಲ್
ವಿ ಆಫನ್ ಕಮಿಂಗ್ ಟು ನೋ ಅಲ್ಲ, ವಿ ಆಫನ್ ಕಮ್ ಟು ನೋ ಆಗಬೇಕು. Write like this, COME, come. The next question is this, and the first clue is verbal mistake. Narendra passed the entrance exam in the first division. He joined. Past tense alla italva, observe ಮಾಡಿ. He joined missionary college but sudden he changed the college. ಸೊ ಈ ವರ್ಬ್ ಕ್ರಿಯಾಪದಕ್ಕೆ ಸಂಬಂಧಪಟ್ಟಂತಹ ಮಿಸ್ಟೇಕ್ ಎಲ್ಲಿದೆ? ಇಲ್ಲೇ ಇದೆ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಪಾಸ್ ಅಲ್ಲ ಪಾಸ್ಟ್, PASSED, ಪಾಸ್ಡ್ ಆಗಬೇಕು. ನೆಕ್ಸ್ಟ್ ಬಿ ಕ್ಲೂ ಈಸ್ ಅಡ್ವರ್ಬಿಯಲ್. ಅಡ್ವರ್ಬಿಯಲ್ ಅಲ್ಲಿ ಕಾಲೇಜ್ ಬಟ್ ಸಡನ್, ಸಡನ್ ಅಲ್ಲ ಸಡನ್ಲಿ, SUDDENLY, ಸಡನ್ಲಿ ಆಗಬೇಕು. ನೆಕ್ಸ್ಟ್ ಕ್ವೆಶನ್ ಈಸ್ ಫಸ್ಟ್ ಕ್ಲೂ ವರ್ಬಲ್ ಮಿಸ್ಟೇಕ್. ವರ್ಬಿಗೆ ಕ್ರಿಯಾಪದಕ್ಕೆ ಸಂಬಂಧಪಟ್ಟಂತಹ ಮಿಸ್ಟೇಕ್ ಇದೆ. ಒನ್ಸ್ ಅ ಪೂರ್ ವುಮನ್ ವಾಸ್ ವಾಕಿಂಗ್ ಫ್ರಮ್ ಒನ್ ವಿಲೇಜ್ ಟು ಅನದರ್ ಕ್ಯಾರಿ ಎ ಬಂಡಲ್. ಇದು ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಇದೆ. ವಾಸ್ ವಾಕಿಂಗ್ ಪಾಸ್ಟ್ ಟೆನ್ಸ್, ಇದು ವರ್ಬ್ ING ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿದೆ. ಸೊ ಹಾಗಾಗಿ ಟು ಅನದರ್ ಕ್ಯಾರಿ ಎ ಬಂಡಲ್ ಅಲ್ಲ, ಕ್ಯಾರಿಯಿಂಗ್ ಎ ಬಂಡಲ್ ಆಗಬೇಕು. CARRYING, ಕ್ಯಾರಿಯಿಂಗ್. Next, noun number means singular or plural. Regarding that there is a mistake. Once a poor woman plural, WOMEN ಅಂದರೆ ಪ್ಲೂರಲ್ ಆಗುತ್ತೆ. ಆದರೆ ಇಲ್ಲಿ ಎ ಪೂರ್ ವುಮನ್ ಅಂತ ಇರೋದ್ರಿಂದ ಏಕವಚನ ಆಗಬೇಕು. ಇಟ್ ಶುಡ್ ಬಿ ಅ ಸಿಂಗ್ಯುಲರ್, ಸೊ ಇಟ್ ಈಸ್ WOMAN, ವುಮನ್. ಓಕೆ, ದ ನೆಕ್ಸ್ಟ್ ಕ್ವೆಶನ್, ದಿಸ್ ಒನ್ ಫಸ್ಟ್ ಕ್ಲೂ ಇಸ್ ಕ್ಯಾಪಿಟಲ್ ಲೆಟರ್. ನೋಡಿ 2024 ಅಲ್ಲಿ ಕ್ಯಾಪಿಟಲ್ ಲೆಟರ್ ಕೇಳ್ಬಿಟ್ಟಿದ್ದಾನೆ. ಕ್ಯಾಪಿಟಲ್ ಲೆಟರ್ ಕೇಳ್ತಾ ಇದ್ದಿದ್ದು ಯೂಶ್ವಲಿ ಬಿಫೋರ್ 17 ಲೈಕ್ ದ್ಯಾಟ್. ಈಗ ಕ್ಯಾಪಿಟಲ್ ಲೆಟರ್ ಕೇಳಿದ್ದಾರೆ, ಹೇಳಲಿಕ್ಕಾಗಲ್ಲ ಯಾವ ರೀತಿ ಕೇಳ್ತಾರೆ ಅಂತ. ಸೊ ಬಿ ರೆಡಿ ಫಾರ್ ಎನಿಥಿಂಗ್. ಐ ಬೋರ್ಡ್ ದ ಫಸ್ಟ್ ಟ್ರೈನ್ ಟು ಮುಂಬೈ. ಇಲ್ಲೇ ಸಿಕ್ಕೋಯ್ತಲ್ಲ, ಇಟ್ಸ್ ಅ ನೇಮ್ ಆಫ್ ಅ ಪ್ಲೇಸ್. ಸೊ ಬಿಗಿನಿಂಗ್ ಲೆಟರ್ ಶುಡ್ ಬಿ ಕ್ಯಾಪ್ಸ್. ಮುಂಬೈ ಯಾವುದೇ ಸ್ಥಳದ ಹೆಸರು, ವ್ಯಕ್ತಿಯ ಹೆಸರು, ಅಥವಾ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್, ಅಥವಾ ಫುಲ್ ಸ್ಟಾಪ್ ಆದ ನಂತರ ನೆಕ್ಸ್ಟ್ ಬಿಗಿನ್ ಮಾಡುವಂತಹ ಫಸ್ಟ್ ಲೆಟರು ಕ್ಯಾಪಿಟಲ್ ಆಗಿರಬೇಕು. ಒನ್ಸ್ ಅಗೇನ್ ಐ ವಿಲ್ ಟೆಲ್ ಯು, ಕ್ಯಾಪಿಟಲ್ ಲೆಟರ್ ಅಂದರೆ ಇಟ್ಸ್ ಅ ನೇಮ್ ಆಫ್ ಪರ್ಸನ್, ಅ ಪ್ಲೇಸ್, ಆರ್ ಎನಿಥಿಂಗ್ ದ್ಯಾಟ್ ಬಿಗಿನ್ಸ್ ದ ಫಸ್ಟ್ ಲೆಟರ್ ಆಫ್ ಅ ಸೆಂಟೆನ್ಸ್. After full stop also the first letter should be caps, and I in between, if you use I then also it should be capital. I ಅನ್ನುವ ಪದವನ್ನ ಇಂಡಿವಿಜುವಲ್ ಆಗಿ ಸಿಂಗಲ್ ಆಗಿ ಬರೆದವಾಗ ಐ ಹ್ಯಾವ್ ಅಥವಾ ಐ ಬರೆದಾಗ ಐ ಕೂಡ ಕ್ಯಾಪಿಟಲ್ ಇರಬೇಕು. ಇಲ್ಲಿ ಮುಂಬೈ ಎಂ ಕ್ಯಾಪಿಟಲ್ ಮಾಡಬೇಕು, ಬರೆದಿದ್ದೀವಿ. ನೆಕ್ಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ಸ್ಪೆಲ್ಲಿಂಗ್ ಯಾವುದು? ಅಲಾಂಗ್ ವಿತ್ ಮೈ ಪ್ಯಾರೆಂಟ್ಸ್ ಆ್ಯಂಡ್ ಸಿಸ್ಟರ್ ಲಾಸ್ಟ್ ಈವ್ನಿಂಗ್. ಈ ಪದ ಎಷ್ಟು ಸಲ ಕೇಳೋರು ನೋಡಿ. ಲಾಸ್ಟ್ ಈವ್ನಿಂಗ್ ಅಲ್ಲ, LAST, ಲಾಸ್ಟ್, ಕಳೆದ ಈವ್ನಿಂಗ್, ಕಳೆದ ಸಂಜೆ ಅನ್ನೋ ಅರ್ಥವನ್ನು ಕೊಡಬೇಕು. ಓಕೆ ಸ್ಟೂಡೆಂಟ್ಸ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಐ ಹೋಪ್ ಇಟ್ಸ್ ಈಸಿ. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನಿಮಗೆ ಏನಾದರೂ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಕಮೆಂಟ್ ಆ್ಯಂಡ್ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಫ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, please do subscribe and share it, comment. Don't forget to like it. Thank you.